ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ಬ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಾನಿವತ್ತು ಹೇಗೆ ಮನೆಯಲ್ಲೇ ಈಸಿಯಾಗಿ ಒಂದು 2-3 ಸ್ಟೆಪ್ನ ಯೂಸ್ ಮಾಡಿಬಿಟ್ಟು ಹೇರ್ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ರೀಸೆಂಟಾಗಿ ಬಂದಿರೋ ಒಂದು ಸ್ವೀಟ್ ಕಮೆಂಟ್ಸ್ ನನಗೆ. ಸೊ ಹೇಗೆ ಮಾಡೋದು ಅಂತ ತೋರಿಸ್ಕೊಡಿ ಅಕ್ಕ ಅಂತ ಹೇಳ್ಬಿಟ್ಟು ಒಬ್ರು ಕಮೆಂಟ್ ಮಾಡಿದ್ರು. ಅದಕ್ಕೆ ಇವತ್ತು ಹೇಗೆ ಹೇರ್ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ನಾನು ಹೇರ್ನ ನೀಟಾಗಿ ಕೂಮ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮತ್ತೆ ನಾನಿಲ್ಲಿ ಹೇರ್ನ ಕೂಮ್ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ನೀವು ತಲೆ ಬಾಚಬೇಕಾದ್ರೆ ಬಾಚಣಿಗೆ ಇರುತ್ತಲ್ಲ ಕೂಂಬು, ಅದ್ರದ್ದು ಟೂತ್ಸ್ ಎಲ್ಲ ಸ್ವಲ್ಪ ಅಗ್ಲನೇ ಇರಬೇಕು. ಹಲ್ಲುಗಳು ಅಂತೀವಲ್ಲ ಬಾಚಣಿಗೆದು, ಅದು ಯಾವಾಗ್ಲೂ ತುಂಬ ಅಗಲ ಇದ್ದಾಗ ನಿಮಗೆ ಹೇರ್ ಫಾಲು ಜಾಸ್ತಿ ಬರಲ್ಲ. ಯಾವಾಗೂ ನೀವು ಬಿಡಿಸುವಾಗನೂ ಅಷ್ಟೇ ಈ ರೀತಿ ಅಗಲ ಇರೋವಂತಹ ಬಾಚಣಿಗೆಗಳನ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾನಿವಾಗ ಮತ್ತೆ ಒಂದ್ಸತಿ ನೀಟಾಗಿ ಆ ಹೇರ್ನ ಕೂಮ್ ಮಾಡಿಕೊಂಡು ಹಿಂದೆಯಿಂದ ಫುಲ್ ಕೂದಲನ್ನ ಮುಂದೆ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿನೂ ಫುಲ್ ನೀಟಾಗಿ ನಾವು ಬಾಚ್ಕೊಬೇಕಾಗುತ್ತೆ ಫಸ್ಟು. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾವತ್ತು ನಾವು ಹೇರ್ ಕಟ್ ಏನಾದರೂ ಮನೇಲೆ ಮಾಡ್ಕೊತಿದ್ದೀವಿ ಅಥವಾ ಔಟ್ಸೈಡೇ ಮಾಡಿಸ್ತಾ ಇದ್ದೀವಿ ಅಂತ ಅಂದರೆ ಫಸ್ಟು ತಲೆಗೆ ನೀಟಾಗಿ ಸ್ನಾನ ಮಾಡಿರಬೇಕು. ಆಯಿಲ್ ಯಾವುದು ಇರಬಾರ್ದು ಹೇರಲ್ಲಿ. ಆಯಿಲ್ ಫುಲ್ಲು ಇದ್ದರೆ ನಿಮಗೆ ಹೇರ್ ಕಟ್ಟು ನೀಟಾಗಿ ಬರಲ್ಲ. ಸೊ ಫುಲ್ ಡ್ರೈ ಆಗಿರಬೇಕು ಕೂದಲು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಹೇರ್ ಕಟ್ಟು. ನಾನಿವಾಗ ಫುಲ್ ಒಂದ್ಸತಿ ಬಾಚ್ಕೊಂಡು ಮುಂದಕ್ಕೆ ತಂದುಬಿಟ್ಟು ನಾನೀಗ ಒಂದು ರಬ್ಬರ್ ಬ್ಯಾಂಡ್ನ ಯೂಸ್ ಮಾಡಿಕೊಂಡು ಮುಂದೆ ಒಂದು ಚಿಕ್ಕದಾಗಿ ಪೋನಿ ಹಾಕ್ತಾ ಇದ್ದೀನಿ. ಸೊ ಈ ರೀತಿ ನೀವು ಮುಂದೆ ತಂದುಬಿಟ್ಟು ಹಾಕಿದಾಗ ಏನಾಗುತ್ತೆ ಅಂದರೆ ನಿಮಗೆ ಹೇರ್ ಕಟ್ ಮಾಡಿದಾಗ ಅದು ಸ್ಟ್ರೈಟಾಗಿ ಕೂಡ ಬರುತ್ತೆ ಆ್ಯಂಡ್ ಸ್ಟೆಪ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾವತ್ತೂ ಈ ರೀತಿ ಮುಂದೆ ಮಾಡಿಕೊಂಡು ಒಂದೇ ಸತಿ ನೀವು ಬಾಚ್ಕೊಂಡು ಈ ಥರ ಬೆಂಡ್ ಹಾಕ್ಕೊಂಡ್ರೆ ನಿಮಗೆ ಸ್ಟ್ರೈಟಾಗಿ ಬಂದುಬಿಡುತ್ತೆ. ಹೇಗೆ ಇವಾಗ ಪಾರ್ಲರಲ್ಲೆಲ್ಲ ಮಾಡ್ತಾರಲ್ಲ ಅದೇ ರೀತಿ. ಆ್ಯಂಡ್ ನೀವು ಇದೇ ಹೇರ್ ಕಟ್ನ ನೀವು ಪಾರ್ಲರಲ್ಲಿ ಮಾಡಿಸ್ತೀನಿ ಅಂತ ಅಂದರೆ ಮಿನಿಮಮ್ ಅಂದ್ರೂ 500 ಇಂದ 1000 ರೂಪೀಸ್ ಇದ್ದೇ ಇರುತ್ತೆ. ಅದಕ್ಕಿಂತ ನಾವೇ ಮನೆಯಲ್ಲೇ ಒಂದು 2-3 ಸ್ಟೆಪ್ನ ಯೂಸ್ ಮಾಡಿಬಿಟ್ಟು ಈಸಿಯಾಗಿ ಮನೇಲೆ ನಾವು ಹೇರ್ ಕಟ್ ಮಾಡ್ಕೊಬೋದು. ಸೊ ನಾನಿವಾಗ ಫುಲ್ ಒಂದ್ಸತಿ ಬೆಂಡ್ನ ಹಾಕ್ಕೊಂಡು ಆ್ಯಂಡ್ ತುದಿಲೂ ಅಷ್ಟೇ ನಿಮಗೆ ಎಷ್ಟು ಹೇರ್ನ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅಷ್ಟಕ್ಕೆ ಒಂದು ಸ್ವಲ್ಪ ಮತ್ತೆ ಬೆಂಡ್ ಹಾಕ್ಕೊಂಡ್ರೆ ನಿಮಗೆ ಹೇರ್ ಕಟ್ ಮಾಡಬೇಕಾದ್ರೆ ಸ್ಟ್ರೈಟಾಗಿ ಬರುತ್ತೆ. ಸೊ ನಾನು ಅದೇ ರೀತಿ ಬೆಂಡ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತುದಿ ಕಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನಿಲ್ಲಿ ಕಟ್ ಮಾಡಬೇಕಾದ್ರೆ ಚಿಕ್ಕ ಸೀಸರ್ನ ಯೂಸ್ ಮಾಡಿದ್ದೀನಿ. ನೀವು ಯಾವತ್ತೂ ಸ್ವಲ್ಪ ಚಿಕ್ಕ ಕತ್ರಿ ಯೂಸ್ ಮಾಡಿದ್ರೆ ನಿಮಗೆ ಗ್ರಿಪ್ ತುಂಬ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಎಷ್ಟು ಹೇರ್ ಕಟ್ ಮಾಡಬೇಕಂತ ಇರುತ್ತೋ ಅಷ್ಟು ಕರೆಕ್ಟಾಗಿ ಮಾಡಿಬಿಡ್ಬೋದು. ಸೊ ನೋಡಿ, ನಾನು ಇವಾಗ ಒಂದು ಸ್ವಲ್ಪ ಮಾತ್ರ ಹೇರ್ ಕಟ್ ಮಾಡಿದ್ದೀನಿ. ಬಟ್ ಎಷ್ಟು ಸ್ಟ್ರೈಟಾಗಿ ಬಂದಿದೆ ಅಂದರೆ ಫುಲ್ ಸ್ಟ್ರೈಟಾಗಿ ಬಂದಿದೆ ಮುಂದೆಯಿಂದ ನೋಡೋಕ್ಕೆ. ಆ್ಯಂಡ್ ಇವಾಗ ನಾನು ಇದನ್ನು ಹಿಂದೆ ಹಾಕಿದ್ರೂ ಅಷ್ಟೇ ನಿಮ್ಗೆ ಆಲ್ರೆಡಿ ಒಂದು ಸ್ಟೆಪ್ಪಲ್ಲಿ ನಿಮಗೆ ಫುಲ್ ಒಂಥರ ಲೇಯರ್ ಕಟ್ ಬಂದಿರುತ್ತೆ. ಬಟ್ ನಿಮಗೆ ಚೂರೆ ಮಾಡಿದ್ರೆ ಯಾವತ್ತೂ ನಿಮಗೆ ಲೇಯರ್ ಕಟ್ಗಳಲ್ಲಿ ಗೊತ್ತಾಗಲ್ಲ. ಆ್ಯಂಡ್ ಸ್ವಲ್ಪ ಜಾಸ್ತಿನೇ ನೀವು ಹೇರ್ ಕಟ್ ಮಾಡಬೇಕಾಗುತ್ತೆ. ಜಾಸ್ತಿ ಹೇರ್ ಕಟ್ ಮಾಡಿದಾಗ ನಿಮಗೆ ಲೇಯರ್ಸು ಜಾಸ್ತಿ ಕಾಣಿಸುತ್ತೆ. ನಾನಿಲ್ಲಿ ಜಾಸ್ತಿ ಮಾಡ್ತಾ ಇಲ್ಲಲ್ಲ, ಹಾಗೆ ನಿಮಗೆ ವಿಡಿಯೋದಲ್ಲಿ ಜಾಸ್ತಿ ಕಾಣಿಸಲ್ಲ ಅಂತ ಅಂದ್ಕೊತೀನಿ. ಬಟ್ ಇದು ರಿಯಲ್ ಆಗಿ ಡೈರೆಕ್ಟಾಗಿ ನೋಡಿದ್ರೆ ಸ್ವಲ್ಪ ಲೇಯರ್ ಕಾಣಿಸ್ತಾ ಇತ್ತು. ಮೇಲಿಂದನೂ ಕೆಳಗಡೆವರೆಗೂ 1 ಬೈ ಸ್ಟೆಪ್ ಬಂದಿದೆ. ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಸ್ಟೆಪ್ ಕೆಳಗಡೆ ಫುಲ್ ಒಂಥರ ವಿ ಶೇಪಲ್ಲಿ ಬಂದಿರೋ ಥರ ಬಂದಿದೆ. ಇದು ಒಂದು ಸಿಂಪಲ್ ಮೆಥಡು. ಇದನ್ನೇ ಯೂಸ್ ಮಾಡಿಕೊಂಡು ಇಷ್ಟೇ. ಕೆಲವರಿಗೆ ಜಾಸ್ತಿ ಹೇರ್ ಕಟ್ ಮಾಡೋಕ್ಕೆ ಇಷ್ಟ ಇರಲ್ಲ, ಅಂಥವ್ರು ನಂತರ ಇಷ್ಟಲ್ಲೇ ಮಾಡ್ಕೊಬೋದು. ಇದು ಸಾಫ್ಟ್ ಹೇರ್ ಕಟ್ಟು, ಜಾಸ್ತಿ ಏನು ಯೂಸ್ ಮಾಡೋ ಅವಶ್ಯಕತೆ ಬರಲ್ಲ. ಆ್ಯಂಡ್ ನಿಮ್ಗೆ ಇದಕ್ಕಿಂತನೂ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಒಂದು ಸ್ಟೆಪ್ ಇದೆ, ಅದನ್ನು ಕೂಡ ನಾನು ಇವಾಗ ತೋರಿಸ್ತೀನಿ. ಸ್ವಲ್ಪ ಕೂದಲನ್ನ ನೀವು ಮುಂದೆ ಮತ್ತೆ ಅದೇ ರೀತಿ ಮುಂದೆ ತೊಗೊಂಡು ಮತ್ತೆ ನೀವು ಬೆಂಡ್ ಹಾಕ್ಕೊಬೇಕಾಗುತ್ತೆ. ನೀವಿಲ್ಲಿ ಅದಕ್ಕಿಂತ ಮುಂಚೆ ಕೂದಲನ್ನ 2 ಪಾರ್ಟ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಕೂದಲನ್ನ ಮಾತ್ರ ಎಲ್ಲ ಸೈಡಿಂದನೂ ತೊಗೊಂಡು ಅದೇ ರೀತಿಯೇ ಬೆಂಡ್ನ ಯೂಸ್ ಮಾಡಿಬಿಟ್ಟು ಒಂದು ಪೋನಿ ಹಾಕ್ಕೊಬೇಕಾಗುತ್ತೆ ನೀಟಾಗಿ ಬಾಚ್ಕೊಂಡು. ಬಟ್ ಇದನ್ನು ಅಷ್ಟೇ ನಾನು ತೀರಾ ಸಾಫ್ಟ್ ಆಗಿರೋಂಥ ಹೇರ್ ಕಟ್ನೇ ತೋರಿಸ್ತೀನಿ ಇವಾಗ. ಇಲ್ಲೂ ನಾನು ಜಾಸ್ತಿ ಏನು ಹೇರ್ ಕಟ್ ಮಾಡಲ್ಲ, ಬಿಕಾಸ್ ನನಗೆ ಸ್ವಲ್ಪ ಉದ್ದ ಕೂದಲಿದ್ರೇ ಸ್ವಲ್ಪ ಇಷ್ಟ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಜಾಸ್ತಿ ಏನು ಹೇರ್ ಕಟ್ ಮಾಡೋಕ್ಕೆ ಹೋಗಲ್ಲ. ನಾನು ನಿಮಗೆ ವೀಡಿಯೋಗೆ ಆ್ಯಂಡ್ ಯಾರಾದರೂ ಇದೇ ರೀತಿ ಮನೆಯಲ್ಲೇ ಮಾಡ್ಕೊಳ್ಬೇಕು ಜಾಸ್ತಿ ಸ್ವಲ್ಪ ಅಂತ ಅನಿಸಿದವರಿಗೆ ಯೂಸ್ ಆಗಲಿ ಅಂತ ಅಷ್ಟೇ ನಾನು ನನ್ನ ಕಡೆಯಿಂದ ಗೊತ್ತಿರೋದು ಐಡಿಯಾ ಹೇಳೋಣ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಮಾಡಿರೋದು. ಆ್ಯಂಡ್ ನೀವು ಇದೇ ರೀತಿಯೇ ಯೂಸ್ ಮಾಡಿಕೊಂಡು ನೀವು ಸ್ವಲ್ಪ ಒಂದು 3-4 ಇಂಚ್ವರೆಗೂ ನೀವೇನಾದರೂ ಹೇರ್ ಕಟ್ ಮಾಡಿದ್ರಿ ಅಂದ್ರೆ ನಿಜವಾಗ್ಲೂ ಪಾರ್ಲರಲ್ಲಿ ಹೇಗೆ ಮಾಡ್ತಾರಲ್ಲ ಅದೇ ರೀತಿಯಾಗಿನೇ ನಿಮಗೆ ಹೇರ್ ಲೇಯರ್ ಕಟ್ ಬಂದ್ಬಿಡುತ್ತೆ. ನಾನಿಲ್ಲಿ ಸ್ವಲ್ಪ ಜಸ್ಟ್ 1 ಇಂಚ್ ಕಟ್ ಮಾಡಿ ತೋರಿಸ್ತಿರೋದ್ರಿಂದ ನಿಮಗೆ ವಿಡಿಯೋದಲ್ಲಿ ಜಾಸ್ತಿ ಕಾಣಿಸಲ್ಲ. ಇದೇ ರೀತಿನೇ ನೋಡಿ, ನಾನು ಇವಾಗ ಕೆಳಗಡೆನೂ ಅಷ್ಟೇ ಹಿಂದೆ ಮತ್ತೆ ಸ್ವಲ್ಪ ಬಿಟ್ಟಿರೋ ಕೂದಲನ್ನು ಹಿಂದಿಂದ ಮತ್ತೆ ಒಂದು ರಬ್ಬರ್ ಬ್ಯಾಂಡ್ನ ಯೂಸ್ ಮಾಡಿಬಿಟ್ಟು ಒಂದು ಜುಟ್ಟು ಹಾಕ್ಕೊಂಡಿದ್ದೀನಿ. ನನಗೆ ಅನಿಸ್ತಾ ಇದೆ ನೋಡೋಕ್ಕೆ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಾ ಇದ್ದೀನಿ ನಾನಿವಾಗ.
ಬಟ್ ಇದು ಈ ಥರ ಮಾಡೋದ್ರಿಂದ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇರ್ ಕಟ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಅಷ್ಟೇ ಸೇಮ್ ಇವಾಗ ಲಾಸ್ಟ್ನ ಪ್ರೊಸೀಜರ್ ತೋರಿಸಿರೋ ಥರ ಇಲ್ಲೂ ಅಷ್ಟೇ ನೀವು ಒಂದು ಸ್ವಲ್ಪ ತಗೊಂಡು ಹೇರ್ ಕಟ್ ಮಾಡ್ಕೊಬೇಕು. ನನಗೆ ಆಲ್ರೆಡಿ ಐಡಿಯಾ ಇದೆ ಎಷ್ಟು ಕಟ್ ಮಾಡ್ಕೊಬೇಕು ಅಂತ, ಅದಕ್ಕೆ ನಾನು ಡೈರೆಕ್ಟಾಗಿ ಹೇರ್ ಕಟ್ ಮಾಡ್ತಾ ಇದ್ದೀನಿ. ಬೈ ಚಾನ್ಸ್ ನಿಮಗೆ ಮತ್ತೆ ಐಡಿಯಾ ಇಲ್ಲ ಅಂತ ಅಂದರೆ ಇಲ್ಲಿಗೂ ಅಷ್ಟೇ ನೀವು ತುದಿಗೆ ಇನ್ನೂ ಒಂದು ಬೆಂಡ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಹೇರ್ ಕಟ್ ಮಾಡ್ಕೊಬೋದು. ನಾನು ಇಲ್ಲೂ ಅಷ್ಟೇ ಜಸ್ಟ್ 1 ಇಂಚ್ ಹೇರ್ ಕಟ್ ಮಾಡ್ತಾ ಇರೋದು. ನನಗೆ ಜಾಸ್ತಿ ಲೇಯರ್ ಕಾಣಿಸಿಲ್ಲ ಅಂದ್ರೂ ಸ್ವಲ್ಪಕ್ಕೆ ಬಂದರೆ ಸಾಕು ಅಂತ. ನಿಮ್ಗೆ ಜಾಸ್ತಿ ಬೇಕು ಅಂದರೆ ನಾನು ಆಗಲೇ ಹೇಳಿರೋ ಥರ ಪ್ರತಿ ಸರ್ತಿನೂ ನೀವು ಹೇರ್ ಕಟ್ ಮಾಡುವಾಗ ಒಂದು ಮಿನಿಮಮ್ ಅಟ್ಲೀಸ್ಟ್ ಒಂದು 3 ಇಂಚ್ ಅಷ್ಟಾದರೂ ನೀವು ಕಟ್ ಮಾಡಲೇಬೇಕಾಗತ್ತೆ. ಅಷ್ಟು ಕಟ್ ಮಾಡಿದ್ರೆ ನಿಮಗೆ ಫೈನಲ್ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ಈ ರೀತಿ ಮಾಡೋದ್ರಿಂದನೂ ನಿಮಗೆ ಹೇರ್ ಗ್ರೋತ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಬಿಕಾಸ್ ತುದಿಲಿ ಯಾರಿಗಾದರೂ ಸ್ವಲ್ಪ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಇರುತ್ತಲ್ಲ, ಅದು ಕೂಡ ಎಲ್ಲ ಹೋಗಿಬಿಡುತ್ತೆ. ಆ್ಯಂಡ್ ನೀಟಾಗಿ ಹೇರು ಒಂದೇ ಶೇಪಲ್ಲಿ ಕೂಡ ಕಾಣಿಸುತ್ತೆ. ನೋಡಿ ಇವಾಗ ನಾನು 2 ಸರ್ತಿನೂ ಚೂರೇ ಕಟ್ ಮಾಡಿರೋದು, ಜಸ್ಟ್ 1 ಇಂಚ್ ಅಷ್ಟೇ ಕಟ್ ಮಾಡಿದ್ದೀನಿ. ಇವಾಗ ನಾನು 2 ರಬ್ಬರ್ ಬ್ಯಾಂಡ್ನ ರಿಮೂವ್ ಮಾಡ್ತಾ ಇದ್ದೀನಿ. ಇದನ್ನ ಇವಾಗ ಫುಲ್ ಹಿಂದೆ ಹಾಕಿಬಿಟ್ಟು ನೀಟಾಗಿ ಒಂದ್ಸತಿ ಕೂಮ್ ಮಾಡಿಬಿಡಬೇಕು. ಸೊ ನಿಮ್ಗೆ ಕೂಮ್ ಮಾಡಿದ್ರೆ ಇವಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಲೇಯರ್ ಕಟ್ ಕಾಣಿಸುತ್ತೆ. ಇಲ್ಲೂ ಅಷ್ಟೇ ನಾನು ಸ್ವಲ್ಪ ಕಟ್ ಮಾಡಿರೋದಕ್ಕೆ ಸ್ವಲ್ಪ ಅಷ್ಟೇ ಲೇಯರ್ ಕಾಣಿಸ್ತಾ ಇದೆ. ಆ್ಯಂಡ್ ನಂದು ಫುಲ್ಲು ತೀರಾ ಸ್ಟ್ರೈಟ್ ಇರೋ ಹೇರು, ಹಾಗಾಗಿ ನಿಮಗೆ ಅಷ್ಟೊಂದು ಗೊತ್ತಾಗಲ್ಲ ಇಲ್ಲಿ. ಬಟ್ ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ, ಇಂಟ್ರೆಸ್ಟ್ ಇರೋರು ಪಕ್ಕ ನಿಮ್ಗೆ ಅದೇ ರೀತಿಯಾಗಿ ಬಂದೇ ಬರುತ್ತೆ. ಆ್ಯಂಡ್ ಯಾರಿಗಾದರೂ ತುಂಬ ದಪ್ಪ ಕೂದಲಿತ್ತು ಅಂದರೆ ಅವರು ಅಷ್ಟೇ ನಿಮ್ಗೆ ಒಂದು 2 ಇಂಚು ಅಥವಾ 3 ಇಂಚು ಹೇರ್ ಕಟ್ ಮಾಡಿದಾಗ ಇದೇ ರೀತಿನೇ ಫುಲ್ ಲೇಯರ್ ಬೈ ಲೇಯರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ಪಾರ್ಲರಲ್ಲಿ ಹೇಗೆ ಮಾಡ್ತಾರಲ್ಲ ಅದೇ ರೀತಿನೇ ಬರುತ್ತೆ. ನಾನು ಮಾತ್ರ ಒಂದು ಸ್ವಲ್ಪ ಹೇರ್ ಕಟ್ ಮಾಡಿದ್ದೀನಿ ಅಷ್ಟೇ. ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.